ನಿಮ್ಮ ತಂದೆ ಯಾಕೆ ವಿಡಿಯೋದಲ್ಲಿ ಕಾಣಿಸಲ್ಲ? ನನ್ಗೆ 10th ಮುಗಿದ್ಮೇಲೆ ಏನ್ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ. ಲವ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕೇಳಿದ್ರ? ಶ್ರೀಗೌಡ ಅನ್ನೋರು ಕೇಳಿದ್ರ ನಿಮ್ಮ ಅಪ್ಪಗೆ ಏನಾಯ್ತು? ಲಿರಿಕ್ಸ್ ಎಕ್ಸ್ ಅನ್ನೋರು ಕೇಳಿದ್ರ ಸುದೀಪ್, ತೇಜಸ್, ಶರತ್, ಸಂಧ್ಯಾ, ಹೂ ಇಸ್ ಯುವರ್ ಫೇವ್ರೆಟ್ ದಿಸ್ ಪರ್ಸನ್? ಅಂದ್ರೆ ಇಷ್ಟರಲ್ಲಿ ಯಾರು ಇಷ್ಟ ಅಂತ ಕೇಳಿದ್ರ? ಸಜೆಸ್ಟ್ ದಿ ಬೆಸ್ಟ್ ಜಾಬ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಅಂತ ಹೆಂಗ್ ಅನ್ಕೊಂಡ್ರಿ ಅಕ್ಕ? ಡಾನ್ ಲವರ್ ಚಂದು ಅನ್ನೋರು ಕೇಳಿದ್ರ ನೀವು ಎಷ್ಟು ಜನ ಮಕ್ಳು? ನಾವು 3 ಜನ ಮಕ್ಳು, ನಾನು, ನನ್ ತಂಗಿ, ನನ್ ತಮ್ಮ. ಪುಟ್ಟು ಪಿಂಟು ಅನ್ನೋರು ಕೇಳಿದ್ರ ಅಕ್ಕ ವೆನ್ ಇಸ್ ಯುವರ್ ಮ್ಯಾರೇಜ್? ನಮ್ದು 5 ವರ್ಷ ಆದ್ಮೇಲೆ. ಅದಾದ್ಮೇಲೆ ಹೇ ಅಕ್ಕ ನೀವು ಏನ್ ಓದ್ತಿದ್ದೀರಾ? ನಾನು ಓದಿದ್ದೆಲ್ಲ ಮುಗ್ದಾಯ್ತು, ಸದ್ಯಕ್ಕೆ ಏನು ಓದ್ತಿಲ್ಲ. ಓದ್ಬೇಕು ಅಂತ ಇತ್ತು, ನನ್ಗೆ ಲಾವ್ ಮಾಡ್ಬೇಕು ಅಂತ ಇಷ್ಟ ಇತ್ತು. ಬಟ್ ಫೈನಾನ್ಷಿಯಲ್ ಕಂಡೀಷನ್ ಎಲ್ಲ ಸರಿ ಇಲ್ಲ, ಏನು ಸರಿ ಇಲ್ಲ. ಅದಕ್ಕೆ ಇವಾಗ ಕೆಲಸ ಮಾಡ್ತಾ ಇದ್ದೀನಿ. ಫಸ್ಟ್ ಸ್ಯಾಲ್ರಿ ಏನ್ ಕೊಡಕ್ ಇಷ್ಟ ಪಡ್ತೀರಾ? ಫಸ್ಟ್ ಸ್ಯಾಲ್ರಿ 500 ರೂಪಾಯಿ ಬಂದಿತ್ತು, ಪಾರ್ಟ್ ಟೈಮ್ ಜಾಬ್ ಮಾಡಿದ್ದೆ, ಅದ್ ನಮ್ಮ ಅಮ್ಮಗೆ ಕೊಟ್ಟೆ. ಶ್ರೀನಿವಾಸ್ ಅನ್ನೋರು ಕೇಳಿದ್ರ ನಿಮ್ಮ ತಂದೆ ಯಾಕೆ ವಿಡಿಯೋದಲ್ಲಿ ಕಾಣಿಸಲ್ಲ? ಗೈಸ್ ಅವ್ರಿಗೆ ವಿಡಿಯೋ, ಸೋಷಿಯಲ್ ಮೀಡಿಯಾ ಅವೆಲ್ಲ ಇಷ್ಟನೇ ಇಲ್ಲ, ಅದಕ್ಕೆ ತೋರ್ಸಲ್ಲ. ಅದಾದ್ಮೇಲೆ ನನ್ನ ನೇಮ್ ಕುಶಾಲ್ ಆರಾಧ್ಯ ಅನ್ನೋರು ಕೇಳಿದಿರಾ. ಆಕ್ಚುಲಿ ನಿಮ್ ನೇಮ್ ಚೆನ್ನಾಗೈತೆ, ಕುಶಾಲ್ ಆರಾಧ್ಯ ಅಂತ. ನಿಮ್ಗೆ ಬಾಯ್ ಫ್ರೆಂಡ್ ಇದಾರಾ? ನಿಜ ಹೇಳ್ಬೇಕು, ನನ್ನ ಹಣೆ, ನನ್ನ ಹೃದಯ ಮುಟ್ಕೊಂಡು ಹೇಳ್ತೀನಿ, ಯಾವ ಬಾಯ್ ಫ್ರೆಂಡು ಇಲ್ಲ. ಬಟ್ ನಾನು ಹುಡುಕ್ತಾ ಇದ್ದೀನಿ ಅಷ್ಟೇ. ಹುಡುಕ್ತಾ ಇದ್ದೀನಿ ಮೀನ್ಸ್ ಯಾರಾದ್ರೂ ಒಳ್ಳೆಯವ್ರ ಮದ್ವೆ ಆಗ್ಬೇಕಲ್ಲ ಮುಂದಕ್ಕೆ, ಅದಕ್ಕೆ. ಕೃಷ್ಣ ಯಾದವ್ ಅವ್ರು ಕೇಳಿದ್ರೆ ಅಕ್ಕ ನೀವು ವಿಡಿಯೋ ಎಡಿಟ್ ಮಾಡೋ ಆ್ಯಪ್ ಯಾವುದು ಅಕ್ಕ? ಸ್ವಲ್ಪ ನನ್ಗೂ ಹೇಳಿ, ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ. ಕೃಷ್ಣ ಯಾದವ್ ಅವರೇ, ನೀವು ವ್ಲಾಗ್ ಸ್ಟಾರ್ಟ್ ಮಾಡ್ಬೇಕು ಅಂತಂದ್ರೆ ಯಾವ ಆ್ಯಪ್ ಅಲ್ಲಾದ್ರೂ ಎಡಿಟ್ ಮಾಡಿ, ಇನ್ಶಾರ್ಟ್, VN ಯಾವ್ದಾದ್ರೂ ಮಾಡ್ಬೋದು, ಕ್ಯಾಪ್ ಕಟ್. ಬಟ್ ಚೆನ್ನಾಗಿ ಮಾಡ್ಬೇಕು ಅಷ್ಟೇ. ಎಡಿಟ್ಗೆ ಇದೇ ಆ್ಯಪ್ ಬೇಕು ಅಂತ ಏನಿಲ್ಲ, ಯಾವ ಆ್ಯಪ್ ಅಲ್ಲಾದ್ರೂ ಎಡಿಟ್ ಮಾಡ್ಬೋದು. ಎಡಿಟ್ ಮ್ಯಾಟ್ರೆ, ಬಟ್ ಅಷ್ಟೊಂದು ಮ್ಯಾಟ್ರ್ ಅಲ್ಲ, ಕಂಟೆಂಟ್ ಮ್ಯಾಟ್ರ್ ಆಗುತ್ತೆ. ಕ್ರೇಜಿ ಬಾಯ್ ಅನ್ನೋರು ಕೇಳಿದ್ರ ನಿಮ್ಮಪ್ಪ ಎಲ್ಲಿರೋದು? ನಮ್ಮಪ್ಪ ನಮ್ಮನೇಲೆ ಇದಾರೆ, ನಮ್ ಜೊತೆಗೆ ಇದಾರೆ, ವಿಡಿಯೋಲ್ ಬರಲ್ಲ ಅಷ್ಟೇ, ಸ್ವಲ್ಪ ಸ್ಟ್ರಿಕ್ಟು ನಮ್ಮಪ್ಪ. ಆಮೇಲೆ ಯುವರಾಜ್ ಅನ್ನೋರು ಕೇಳಿದ್ರ ಹಾಯ್ ಅಕ್ಕ ಹಾಯ್. ಮೀ 2571 ಅವ್ರು ಕೇಳಿದ್ರ ಫ್ರೆಂಡ್ ಆಗೋಣ್ವಾ? ನಾವು ನೀವು ಫ್ರೆಂಡ್ ಇನ್ನೇನು? ಅದಾದ್ಮೇಲೆ ಇಟ್ಸ್ ವಿ ವಾಸು ಅನ್ನೋರು ಕೇಳಿದ್ರ ಅಕ್ಕ ನಿಮ್ಗೆ ಯಾರಾದ್ರೂ ಬಾಯ್ ಫ್ರೆಂಡ್ ಇದಾರ? ಬಾಯ್ ಫ್ರೆಂಡ್ ಇಲ್ಲ ಗೈಸ್, ನಾನು ಬೋರ್ ಮಾಡ್ತಾ ಇದ್ದೀನಿ ನಿಮ್ಗೆ ವಿಡಿಯೋನ. ಯಾಕಂದ್ರೆ ನಾನು ಎಲ್ಲಾರ ಪ್ರಶ್ನೆಗೂ ಆನ್ಸರ್ ಮಾಡ್ತಾ ಇದ್ದೀನಿ, ಎಲ್ಲಾರ ಪ್ರಶ್ನೆನೂ ಅದೇ ಕೇಳೋರೆ. ನೋಡ್ರಿ ನಾನು ಯಾಕೆ ಸುಳ್ಳು ಹೇಳಿ? ಇಟ್ನಿ ವಾಸು ಅನ್ನೋರು ಅಕ್ಕ ನಿಮ್ಗೆ ಬಾಯ್ ಫ್ರೆಂಡ್ ಇದಾರ? ಕಾಣಿಸ್ತಾ ಇದೆಯಾ ಬೋನಿ ನೋಡೋದು ವಿಡಿಯೋಲಿ? ಸ್ವಲ್ಪ ಮುಂದೆನಾ? ಗೈಸ್ ಎಲ್ಲಾರ ಕ್ವಶನ್ ಅದೇ ಐತೆ. ನಾನು ಏನ್ ಮಾಡ್ಲಿ, ಎಲ್ರ ಪ್ರಶ್ನೆಗೂ ಆನ್ಸರ್ ಮಾಡ್ಬೇಕು ಅನ್ನೋ ಉದ್ದೇಶ ನಂದು ಅಷ್ಟೇ. ಭಾವನಾ ಅನ್ನೋರು ಕೇಳಿದ್ರೆ ನನ್ಗೆ 10th ಮುಗಿದ್ಮೇಲೆ ಏನ್ ತಗೋಬೇಕು ಅಂತ ಗೊತ್ತಾಗ್ತಿಲ್ಲ. ನಿಮಗ್ ಏನ್ ಇಷ್ಟನೋ ಅದನ್ನ ತಗೊಳ್ಳಿ. ನಿಮಗ್ ಏನ್ ಕೆಲಸ ಮಾಡ್ಬೇಕು, ಏನ್ ಓದ್ಬೇಕು ಅಂತ ನಿಮಗ್ ಇಂಟ್ರೆಸ್ಟ್ ಇದೆಯಲ್ಲ, ನಿಮ್ಗೆ ಏನ್ರ ಮೇಲೆ ಇಂಟ್ರೆಸ್ಟ್ ಇದೆಯೋ ಅದನ್ನ ತಗೊಳ್ಳಿ ಗೈಸ್. ಸೈನ್ಸ್ ಇಷ್ಟ ಇದ್ರೆ ಸೈನ್ಸ್ ತಗೊಳ್ಳಿ, ಕಾಮರ್ಸು, ಆರ್ಟ್ಸು ಯಾವ್ದಾದ್ರು ತಗೊಳ್ಳಿ. ಒಟ್ಟಿನಲ್ಲಿ ನಿಮ್ಗೆ ಆಸಕ್ತಿ ಇರಬೇಕು, ಇಂಟ್ರೆಸ್ಟ್ ಇರಬೇಕು ಅಷ್ಟೇ. ಪಾಂಡಾ ಲವರ್ ಕೇಳಿದ್ರೆ ಆಲ್ ದಿ ಬೆಸ್ಟ್ ಅಕ್ಕ, ನೀವು ಯಾವಾಗ್ಲೂ ಹೀಗೆ ಕಾಮಿಡಿ ವಿಡಿಯೋಸ್ ಮಾಡ್ತೀರಿ ಅಕ್ಕ, ಅಂಡ್ ಫ್ಯಾಮಿಲಿ ವ್ಲಾಗ್ ಸ್ವಲ್ಪ ಜಾಸ್ತಿ ಮಾಡಿ ಅಕ್ಕ. ಖಂಡಿತ ಮಾಡೋಣ. ನಮ್ಮ ಮನೇಲೆಲ್ಲ ಕೆಲ್ಸಕ್ಕೆ ಹೋಗ್ತಾರೆ, ಸ್ವಲ್ಪ ಫ್ಯಾಮಿಲಿ ಜೊತೆ ವಿಡಿಯೋ ಮಾಡೋದ್ ಕಷ್ಟ, ಬಟ್ ಮಾಡೇ ಮಾಡ್ತೀನಿ. ಪ್ರಶಾಂತ್ ಅವ್ರು ಕೇಳಿದ್ರೆ ಲವ್ ಬಗ್ಗೆ ಏನ್ ಅನ್ಸುತ್ತೆ ಹೇಳಿ ಅಂತ. ಲವ್ ಬಗ್ಗೆ ಅದೊಂಥರ ಟ್ರ್ಯಾಪು, ಚೆನ್ನಾಗಿದ್ರೆ ಚೆನ್ನಾಗಿದ್ದಂಗೆ, ಚೆನ್ನಾಗಿಲ್ದ್ರೆ ಒಂಚೂರು ಚೆನ್ನಾಗಿಲ್ಲ. ಬಟ್ ಕಾಲೇಜ್ ಲೈಫಲ್ಲಿ ಓದ್ಬೇಕಾದ್ರೆ ಅವೆಲ್ಲ ಚೆನ್ನಾಗಿರುತ್ತೆ. ಬಟ್ ಅದಾದ್ಮೇಲೆ ಹೊರಗಡೆ ಬಂದಾಗ ಲೈಫು, ನಿಜವಾದ ಲೈಫ್ ಅರ್ಥ ಆಗುತ್ತೆ. ಅವಾಗ ಗೊತ್ತಾಗುತ್ತೆ ಯಾವಾಗ ಲವ್ ಮಾಡ್ಬೇಕು, ಲವ್ ಅಂದ್ರೆ ಏನು. ಅದಾದ್ಮೇಲೆ ಅವಾಗ ಗೊತ್ತಾಗುತ್ತೆ. ಅದಕ್ಕೆ ಆ ಲವ್ ಬೇಡ, ಸೊಗಸು ಬೇಡ. ಶ್ರೀಗೌಡ ಅನ್ನೋರು ಕೇಳಿದ್ರ ನಿಮ್ಮಪ್ಪಗೆ ಏನಾಯ್ತು ಅಂತ. ಇಲ್ಲ, ನಮ್ಮ ಅಪ್ಪಗೆ ಏನೂ ಆಗಿಲ್ಲ, ನಮ್ಮಪ್ಪ ಚೆನ್ನಾಗೋರೆ. ಡಿಂಪಲ್ ಕ್ವೀನ್ ಅನ್ನೋರು ಕೇಳಿದ್ರ ಅಕ್ಕ ನೀವು ಸಂಧ್ಯಾ ಅಕ್ಕ ಮತ್ತೆ ಸುದೀಪ್ ಅಣ್ಣ ಯಾವಾಗ ಫ್ರೆಂಡ್ಸ್ ಆಗಿದ್ದು? ಅದನ್ನ ಮಿನಿ ಸ್ಟಾರ್ ಯೂಟ್ಯೂಬ್ ಚಾನಲ್ ಅಲ್ಲೇ ಬಿಡ್ತೀವಿ. ಡಿಂಪಲ್ 5540 ಅನ್ನೋರು ಕೇಳಿದ್ರ ನೀವು ಲವ್ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಲವ್ ಮಾಡ್ತಾ ಇಲ್ಲ. ಎಂತ ಲವ್ ಬೇಡ, ಸೊಗಸನು ಬೇಡ. ಸೀತಾ HR ಅವ್ರು ಹಾಕಿದಿರಾ ಹಾಯ್ ಯು ಆರ್ ಸೋ ಪ್ರಿಟಿ, ಥ್ಯಾಂಕ್ ಯು ಸೋ ಮಚ್. ಅದಾದ್ಮೇಲೆ ಸೌಮ್ಯ ಅವ್ರು ಕೇಳಿದ್ರ ಏನ್ ಸ್ಟಡಿ ಮಾಡ್ತಿದ್ದೀರಾ? ಸ್ಟಡಿ ಎಲ್ಲ ಮಾಡಾಯ್ತು, ಇವಾಗ ಏನಿದ್ರು ಕೆಲಸ ಮಾಡ್ಬೇಕಷ್ಟೇ. ವಸಂತ್ ಅನ್ನೋರು ಕೇಳಿದ್ರ ನಿಮ್ಮ ಫೇವ್ರೇಟ್ ಸಾಂಗ್? ಕನ್ನಡ ಮೂವಿಲಿ ಎಲ್ಲಾ ಸಾಂಗು ಇಷ್ಟ, ಆಲ್ಮೋಸ್ಟ್ ಡಿವೋರ್ಸ್ ಸಾಂಗ್ಗಳು ನನಗೆ ಇಷ್ಟ. ಹೇಳ್ಬೇಡ ಸುಮ್ಮನಿರೋ. ನಿಮ್ಮ ಫೇವ್ರೇಟ್ ಸಾಂಗ್? ಆಲ್ಮೋಸ್ಟ್ ಕನ್ನಡ ಇದ್ರಲ್ಲಿ ಎಲ್ಲಾ ಸಾಂಗು ಇಷ್ಟ. ನನ್ಗೆ ಹೀರೋದಲ್ಲಿ ಆಕ್ಟಿಂಗ್ ಸುದೀಪ್ ಅವ್ರದ್ದು ಇಷ್ಟ ಆಗುತ್ತೆ, ಸಾಂಗ್ಗಳದ್ದು ದರ್ಶನ್ ಅವ್ರದ್ದು ಇಷ್ಟ ಆಗುತ್ತೆ, ಪುನೀತ್ ಅವ್ರದ್ದು. ಆಲ್ಮೋಸ್ಟ್ ಕನ್ನಡ ಫಿಲಂ ಇಂಡಸ್ಟ್ರಿಯಲ್ಲಿ ಸಾಂಗ್ ಮಾತ್ರ ಸಖತ್ತಾಗಿದ್ದಾವೆ. ವರ್ಣನೆ ಬರ್ದಿರ್ತಾರೆ ನೋಡಿ, ಸಖತ್ತಾಗಿ ಬರ್ದಿರ್ತಾರೆ. ಅಮೂಲ್ಯ 12 ಅನ್ನೋರು ಕೇಳಿದ್ರ ಡೂ ಯು ಹ್ಯಾವ್ ಬಾಯ್ ಫ್ರೆಂಡ್? ನೋಡ್ರಿ ಗೈಸ್, ನಾನು ಯಾಕೆ ಸುಳ್ಳು ಹೇಳಿ, ತೋರಿಸ್ಬಿಡ್ತೀನಿ ನೋಡ್ರಿ. ಇಲ್ಲಿ ನೋಡ್ರಿ, ಡಿಂಪು ಅನ್ನೋರು ನೀವು ಲವ್ ಮಾಡ್ತಿದ್ದೀರಾ ಅಂತ ಕೇಳೋರೆ. ಆಮೇಲೆ ಇಲ್ಲಿ ನೋಡಿ ಅಮೂಲ್ಯ ಅವರು ಡೂ ಯು ಹ್ಯಾವ್ ಬಾಯ್ ಫ್ರೆಂಡ್ ಆರ್ ನಾಟ್ ಅಂತ ಕೇಳಿದ್ದಾರೆ. ನಾನು ಎಲ್ಲರ ಪ್ರಶ್ನೆಗೆ ಉತ್ತರನ ನೀಡ್ಲೇಬೇಕು, ಎಲ್ರಿಗೂ ಆನ್ಸರ್ ಮಾಡ್ಬೇಕು ಅಂತಾನೆ ಮಾಡ್ತಾ ಇದ್ದೀನಿ.
ಯೂಟ್ಯೂಬ್ ಅಲ್ಲಿ ಏನಕ್ಕೆ ವಿಡಿಯೋಸ್ ಮಾಡೋದು ಅಂತಂದ್ರೆ ಯಾವಾಗ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ವಿಡಿಯೋಸ್ ನೋಡ್ಬೋದು. ನಾನು ಬೇಕಾದ್ರೆ ನನ್ನ ಹಳೆ ದಿನ ಹೆಂಗಿತ್ತು ಅಂತ ನೋಡ್ಕೋಬಹುದು, ಮೆಮೊರೀಸ್ಗೂ ಆಗಿರುತ್ತೆ. ಹಂಗೆ ಈ ವಿಡಿಯೋ ಕೂಡ ಆಗಿರುತ್ತೆ. ಬೋರ್ ಮಾಡ್ಬೇಕು ಅಂತ ವಿಡಿಯೋ ಮಾಡ್ತಿಲ್ಲ, ನಂದು ಫಸ್ಟ್ Q&A ಅಲ್ವಾ, ಅದಕ್ಕೆ ಎಲ್ಲಾ ಪ್ರಶ್ನೆಗೂ ಆನ್ಸರ್ ಮಾಡ್ತಾ ಇದೀನಿ ಅಷ್ಟೇ. ಸುಷ್ಮಾ ಅಡಿಮನಿ ಅವ್ರು ಕೇಳಿದಿರಾ ಸಜೆಸ್ಟ್ ದಿ ಬೆಸ್ಟ್ ಜಾಬ್ ಅಂತ. ನಿಮಗೆ ಯಾವ ಫೀಲ್ಡ್ ಅಲ್ಲಿ ಇಂಟ್ರೆಸ್ಟ್ ಇದೆಯೋ ಅದೇ ಕೆಲಸ ನಿಮ್ಗೆ ಬೆಸ್ಟ್. ನಿಮ್ಗೆ ಇಂಟ್ರೆಸ್ಟ್ ಇರೋದನ್ನ ಮಾಡಿ, ನಿಮ್ಗೆ ಏನ್ ಪ್ಯಾಷನ್ ಅನ್ಸುತ್ತಾ ಅದನ್ನೇ ಮಾಡಿ. ಹರ್ಷಿತಾ ಅನ್ನೋರು ಕೇಳಿದಿರಾ ವಾಟ್ಸ್ ಯುವರ್ ಗೋಲ್ ಏನು ಅಂತಂದ್ರೆ ಸದ್ಯಕ್ಕೆ ನಿಮ್ಮ ಪ್ರೀತಿನ ಗಳಿಸೋದು, ಆಮೇಲೆ ನಾನು ಆಂಟ್ರಪ್ರೋನರ್ ಆಗೋದು. ಆಂಟ್ರಪ್ರೋನರ್ ಆಗೋದು. ಐಶ್ವರ್ಯ ಅನ್ನೋರು ಕೇಳಿದಿರಾ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಅಂತ ಹೆಂಗ್ ಅನ್ಕೊಂಡ್ರಿ ಅಕ್ಕ, ಯು ಆರ್ ಮೈ ಫೇವ್ರೇಟ್ ಅಂತ. ಏನು ಅನ್ಕೊಳ್ಳಿಲ್ಲ ಗೈಸ್, ಸುಮ್ನೆ ವಿಡಿಯೋ ಹಾಕ್ತೆ. ಎಲ್ರು ವಿಡಿಯೋಸ್ ಮಾಡ್ತಿದ್ರಲ್ವಾ, ನನಗೆ ನಾನು ನೇಚರ್ ವಿಡಿಯೋಸ್ ಹಾಕ್ತಿದ್ದೆ, ಅದು ಸುಮ್ನೆ ಫ್ಲಾಪ್. 100 ವ್ಯೂಸ್ ಬರ್ತಾ ಇರ್ಲಿಲ್ಲ. ಅದಾದ್ಮೇಲೆ ಇರ್ಲಿ ಎಲ್ಲ ಮಿನಿ ವ್ಲಾಗ್ ಮಾಡ್ತಾವ್ರಲ್ಲ ಅಂತ ನಾನು ಒಂದೇ ಒಂದ್ ವಿಡಿಯೋ ಹಾಕ್ತೆ, ಅದೇ ವೈರಲ್ ಆಯ್ತು ಅಷ್ಟೇ. ನಾನು ಇದನ್ನೇ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತ ಏನು ಅನ್ಕೊಂಡಿರ್ಲಿಲ್ಲ. ಅದಾದ್ಮೇಲೆ ರಚ್ಚು ಡಾರ್ಲಿಂಗ್ ಅಂತ ಹಾರ್ಟ್ ಹಾಕಿದ್ದಾರೆ. ಇಲ್ಲಿ ನೋಡ್ರಿ, ಇದು ಕ್ವಶನ್ ಅಲ್ಲ, ಸುಮ್ನೆ ಕರ್ದಿರೋದು. ಥ್ಯಾಂಕ್ ಯು. ಸೀಮಾ HIN ಅವ್ರು ಕೇಳಿದ್ರ ನೀವು ಸಂಧ್ಯಾ, ಸುದೀಪ್, ಶರತ್, ತೇಜಸ್ ಎಲ್ರು ಹೇಗ್ ಫ್ರೆಂಡ್ ಆಗಿದ್ದು ಅಂತ. ಅದು ಮಿನಿಸ್ಟಾರ್ ಯೂಟ್ಯೂಬ್ ಚಾನಲ್ ಅಲ್ಲೇ ಬರುತ್ತೆ ಸದ್ಯದಲ್ಲೇ. ನವ್ಯ 22 ಅನ್ನೋರು ಕೇಳಿದ್ರೆ ನೀವು ಕಾಲೇಜ್ಗೆ ಹೋಗ್ತೀರಾ ಅಂತ. ಇಲ್ಲ, ಕಾಲೇಜ್ಗೆ ಹೋಗ್ತಿಲ್ಲ, ಅಲ್ಲೇ ಮುಗ್ದು 1 ವರ್ಷ ಆಯ್ತಾ ಬಂತು. ಪ್ರಿನ್ಸ್ ಸುಷ್ಯಾ ಅನ್ನೋರು ಕೇಳಿದ್ರ ಮಿನಿಸ್ಟಾರ್ ಬಗ್ಗೆ ಹೇಳಿ ಅಕ್ಕ, ಅಂಡ್ ಸುದೀಪ್ ಅಣ್ಣ ಬಗ್ಗೆ ಜಾಸ್ತಿ ಮಾತಾಡಿ ಅಕ್ಕ ಪ್ಲೀಸ್. ಸುದೀಪ್ ಅಣ್ಣ ಬಗ್ಗೆ ಮಾತ್ರ ಜಾಸ್ತಿ ಮಾತಾಡ್ಬೇಕಾ? ಮಿನಿಸ್ಟಾರ್ಸ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎಲ್ಲ ಒಂದೊಂದು ಮುತ್ತುಗಳು, ಒಂದೊಂದು ತಲೆಗಳು. ಯಾರು ಸಾಮಾನ್ಯದವರಂತೂ ಅಲ್ಲ, ಎಲ್ಲ ದೊಡ್ಡ ತಲೆ ಇಟ್ಕೊಂಡಿರೋರು. ಸೊ ಅವ್ರ ಜೊತೆ ನಾನು ಇದ್ದೀನಿ ಅಂತ ಸಖತ್ ಖುಷಿ ಆಗುತ್ತೆ. ಯಾಕಂದ್ರೆ ಎಲ್ಲ ದೊಡ್ಡ ಮನುಷ್ಯರಲ್ವಾ, ಅದಕ್ಕೆ ದೊಡ್ಡ ಮನುಷ್ಯರು ಅಂತ ಹೆಂಗ್ ಹೇಳ್ತಾ ಇದ್ದೀನಿ ಅಂತಂದ್ರೆ ಅವ್ರು ಥಿಂಕ್ ಮಾಡೋ ಐಡಿಯಾಸು ಹೆಂಗಿರ್ತಾರೆ ಅಂದ್ರೆ ಲೈಫ್ ಸ್ಟೈಲ್ ಅವ್ರದ್ದು. ಹಾರ್ಡ್ ವರ್ಕರ್ಸ್ ಗೈಸ್, ಎಲ್ಲ ಸಖತ್ತಾಗಿ ವರ್ಕ್ ಮಾಡ್ತಾರೆ. ನಾನು ಅವ್ರ ಜೊತೆ ಇದ್ದೀನಿ ಅಂತ ಸಖತ್ ಖುಷಿ ಆಗುತ್ತೆ. ಸುದೀಪ್ ಅಣ್ಣ ಬಗ್ಗೆ ಜಾಸ್ತಿ ಮಾತಾಡ್ಬೇಕಂತೆ. ಜಾಸ್ತಿ ಮಾತಾಡೋದು ಬೇಡ, ಸ್ವಲ್ಪನೇ ಮಾತಾಡೋಣ. ಸುದೀಪ್ ಅವರಲ್ಲಿ ನನಗೆ ಕನ್ಸಿಸ್ಟೆನ್ಸಿ ಇಷ್ಟ ಆಗುತ್ತೆ, ಡಿಸಿಪ್ಲಿನ್ ಇಷ್ಟ ಆಗುತ್ತೆ, ಮತ್ತೆ ಹಾರ್ಡ್ ವರ್ಕರು, ಸ್ಮಾರ್ಟ್ ವರ್ಕರು ಸಖತ್ತು ಗೈಸ್. ಒಂಥರ ಅವ್ರದ್ದು ಡಿಸಿಪ್ಲಿನ್ ಕಲಿಬೇಕು, ಕನ್ಸಿಸ್ಟೆನ್ಸಿ ಕಲಿಬೇಕು ಅಷ್ಟೇ. ಲಿರಿಕ್ಸ್ ಎಕ್ಸನ್ ಅವ್ರು ಕೇಳಿದ್ರ ಸುದೀಪ್, ತೇಜಸ್, ಶರತ್, ಸಂಧ್ಯಾ, ಹೂ ಇಸ್ ಯುವರ್ ಫೇವ್ರೆಟ್ ದಿಸ್ ಪರ್ಸನ್ ಅಂದ್ರೆ ಇಷ್ಟರಲ್ಲಿ ಯಾರು ಇಷ್ಟ ಅಂತ ಕೇಳಿದ್ರ. ಸೊ ಇಷ್ಟಂದಲ್ಲಿ ಎಲ್ರು ಇಷ್ಟ, ಬಟ್ ಹುಡುಗಿ ಅಲ್ವಾ ಸಂಧ್ಯಾ, ಅಂದ್ರೆ ಹುಡುಗಿ ಶೇರ್ ಮಾಡ್ಕೊಳ್ಳೋದು ತುಂಬಾ ಜಾಸ್ತಿ ಇರುತ್ತೆ. ಸೊ ಸಂಧ್ಯಾ ಬೆಸ್ಟ್ ಫ್ರೆಂಡ್. ಸಹನಾ ಮಡಿವಾಳ NS ಅವ್ರು ಕೇಳಿದ್ರ ಹೂ ಇಸ್ ಯುವರ್ ಸಪೋರ್ಟರ್. ನಮ್ಮ ಮನೆಯಲ್ಲಿ ಯಾರ್ಯಾರು ಸಪೋರ್ಟ್ ಮಾಡ್ತಾರೆ ಅಂತಂದ್ರೆ, ನಮ್ಮ ಮನೇಲಿ ಸಪೋರ್ಟ್ ಮಾಡಿದ್ರೇನೆ ಗೈಸ್ ಈ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲ ಮಾಡಕ್ಕಾಗೋದು. ನಮ್ಮಮ್ಮ ಸಪೋರ್ಟ್ ಮಾಡ್ತಾರೆ, ನನ್ನ ತಂಗಿ, ನನ್ನ ತಮ್ಮ, ನಮ್ಮಪ್ಪ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ನಮ್ಮಪ್ಪ ಅವಾಗ ಸ್ವಲ್ಪ ಸ್ಟ್ರಿಕ್ಟ್ ಇದ್ರು, ವಿಡಿಯೋಸ್ ಇವೆಲ್ಲ ಮಾಡ್ತೀನಿ ಅಂದ್ರೆ, ಬಟ್ ಇವಾಗ ಸಪೋರ್ಟ್ ಮಾಡ್ತಾರೆ. XP ನಭಿ ಅನ್ನೋರು ಕೇಳಿದಿರಾ ಬಾಯಿ ನೋವಲ್ವಾ ತಾಯಿ ನಿಂದು, ನೋಯ್ತಾದೆ ನಿಜ ನೋಯ್ತಾದೆ. ಇನ್ನು ವಿಡಿಯೋ ಎಲ್ಲ ಎಡಿಟ್ ಮಾಡ್ಬೇಕು, ಆಬ್ವಿಯಸ್ಲಿ ನೊಂದೇ ನೋವುತ್ತೆ. 1 hour ಕೂತಿದ್ದೀನಿ, ಇನ್ನೂ ಕ್ವಶನ್ ಮುಗ್ದಿಲ್ಲ, ನೋಯ್ತಾದೆ. ಅದಾದ್ಮೇಲೆ ರಾಹುಲ್ HS ಅವ್ರು ಕೇಳಿದ್ರೆ iPhone 17 Pro Max ತಗೊಳ್ಳಿ ಅಂತೆ, ನನ್ಗೆ ಕಾಸಿಲ್ಲ, ನಿಮ್ಗೆ ತಗೊಡ್ತಾರೆ. ಆಮೇಲೆ ಬ್ರೋಕನ್ ಹಾರ್ಟ್ ಬುಜಿ ಅನ್ನೋರು ಕೇಳಿದಿರಾ ಹಾಯ್ ಅಕ್ಕ ಚೆನ್ನಾಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಗೈಸ್? ನನ್ನ ಸ್ಟೈಲ್ ಹಿಂಗೆ, ನಾನು ಮಾತಾಡೋದು ಹಿಂಗೆ, ಸ್ವಲ್ಪ ಬೇಜಾರಾದ್ರೆ ಕ್ಷಮಿಸಿ. ನೀವು ಚಾನಲ್ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಅಂತ? ಆಮೇಲೆ ಗಣಪತಿ ಹಬ್ಬದ ದಿನನೇ ಸ್ಟಾರ್ಟ್ ಮಾಡಿದ್ದು ಯೂಟ್ಯೂಬ್ ಚಾನಲ್ ನ, 1-2 ವರ್ಷ ಆಗಿರ್ಬೋದು, ಬಟ್ ಇನ್ನು ಏನು ದಬಾಕಿಲ್ಲ. ಇಟ್ಸ್ ಮೀ ಯಶವಂತ್ M ಅವ್ರು ಕೇಳಿದ್ರೆ ಇವರ್ ಫೇವ್ರೇಟ್ ಹೀರೋ ಅಂತ. ನನ್ನ ಫೇವ್ರೇಟ್ ಬಾದ್ಶಾ, ಅಭಿನಯ ಚಕ್ರವರ್ತಿ, ಕಿಚ್ಚ, ಸುದೀಪ್. ಆಕ್ಟಿಂಗ್ ಇಷ್ಟ ಆಗುತ್ತೆ, ಅದ್ ಬಿಟ್ರೆ ಈ ಕನ್ನಡದಲ್ಲಿ ಎಲ್ಲ ಹೀರೋಗಳು ಇಷ್ಟ. ಪ್ರಮಿತ್ ಅನ್ನೋರು ಕೇಳಿದ್ರ ನಿಮ್ ಫೋನ್ ಯಾವ್ದು? ನಮ್ ಫೋನು iPhone 16 Pro Max ಒಂದೈತೆ, ಇದು iPhone 15 Plus 2 ಐತೆ. ಒಟ್ನಲ್ಲಿ EMI ಕಟ್ತಾ ಇದ್ದೀನಿ. MR ಕಲ್ಕಿ ಅನ್ನೋರು ಕೇಳಿದ್ರ ದೆವ್ವ ಬಂದು ಅಂತ ವಿಡಿಯೋ ಮಾಡಿದಿರಲ್ವಾ, ಮನೇಲಿ ಯಾರು ಅನ್ಲಿಲ್ವಾ ಅಂತ. ಪ್ರ್ಯಾಂಕ್ ಅಲ್ವಾ, ಮತ್ತೆ ವಿಡಿಯೋ ಮಾಡ್ತಿದ್ದೀನಲ್ಲ, ಏನಾದ್ರು ಎಂಟರ್ಟೈನ್ ಮಾಡಕ್ ಏನಾದ್ರು ಮಾಡ್ಬೇಕು. ಸೊ ಬೈದ್ರು, ಬಟ್ ನೆಕ್ಸ್ಟ್ ಟೈಮ್ ಈ ತರ ಎಲ್ಲ ಮಾಡ್ಬೇಡ್ಕಂಡ್ ತಾಯಿ ಅಂತಾನು ಬೈದ್ರು. ನವೀನ್ ಸೂರ್ಯ ಅವ್ರು ಕೇಳಿದಿರ ನೆಕ್ಸ್ಟ್ ಜನಸ್ನೇಹಿ ಆಶ್ರಮಕ್ಕೆ ಏನಾದ್ರು ಹೆಲ್ಪ್ ಮಾಡಿ, ಮಾಡೋಣ. ನಿತೀಶ್ ರೆಡ್ಡಿ ಅನ್ನೋರು ಕೇಳಿದಿರ ಐ ಆಮ್ ಮಿನಿ ಬ್ಲಾಗ್ ಕ್ರಿಯೇಟರ್, ನಿಮ್ ಪರ್ಸನಲ್ ವ್ಯೂ ಶೇರ್ ಮಾಡಿ, ನಾನು ಹೆಂಗೆ ಗ್ರೋ ಆಗ್ಬೋದು ಅಂತ ಹೇಳಿ. ಮಿನಿ ಬ್ಲಾಗ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಹೆಂಗ್ ಮಾಡ್ತೀರೋ ಹಾಗೆ ಮಾಡಿ. ನಾನು ಯಾರ್ದು ಕಾಪಿ ಮಾಡಲ್ಲ, ಒಟ್ನಲ್ಲಿ ಬೇರೆಯವ್ರದ್ದು ಕಾಪಿ ಮಾಡಿದ್ರೆ ನಿಜ ಏನು ಆಗಲ್ಲ. ನಿಮ್ ಸ್ಟೈಲ್ ಅಲ್ಲಿ ನೀವು ವ್ಲಾಗ್ ಮಾಡಿ ಅಷ್ಟೇ. ಸಿಂಧು CMD ನಿಮ್ಗೆ ನಿಜವಾಗ್ಲೂ ದೆವ್ವ ಬಂದಿತ್ತ? ವಿಡಿಯೋ ನೋಡಿದೆ ಬಟ್ ಗೊತ್ತಾಗ್ಲಿಲ್ಲ, ಸೊ ಹೇಳಿ. ಎಂತ ನಿಜಾನೂ ಅಲ್ಲ, ಬರೀ ಡವ್ ಅಷ್ಟೇ. ಡವ್ ಅಂದ್ರೆ ಪ್ರ್ಯಾಂಕ್ ಅಷ್ಟೇ ನಾನು ಮಾಡಿದ್ದು, ಯಾವ ನಿಜಾನೂ ಇಲ್ಲ. ನಿಜ ಬಂದ್ರೆ ಯಾರು ವಿಡಿಯೋ ಮಾಡ್ತಾರೆ ಹೇಳಿ?
ಕ್ರೇಜಿ ಡ್ಯಾನ್ಸರ್ ಕೇಳಿದ್ರ ನಿಮ್ಗೆ ಲವರ್ ಇದಾರ? ನಿಜ ಹೇಳ್ಬೇಕು, ಇಲ್ಲ ಮಮ್ಮಿ ಮೇಲೆ ಆಣೆ ಅಂತೆ. ಮಮ್ಮಿ ಮೇಲೆ ಆಣೆಗಳು ಯಾವ ಲವರು ಇಲ್ಲ, ಯಾರು ಇಲ್ಲ, ನಿಜ ಇಲ್ಲ. ಅಕ್ಕ ನಿಮ್ ಯೂಟ್ಯೂಬ್ ಅಲ್ಲಿ ನಮ್ಮ ಹೆಸರನ್ನ ಒಂದ್ಸಲ ತಗೊಳ್ಳಿ. ಹಾಯ್ ಪ್ರಿನ್ಸ್ ಅದು ಅವ್ರೆ. ಹಾಯ್ ತಗೊಂಡಿದೀನಿ. ಇಟ್ಸ್ ಮೀ ಕಂಡ ಅನ್ನೋರು ಕೇಳಿದಿರಾ, ಅಕ್ಕ ನಿಮ್ಗೆ ಫೇವ್ರೆಟ್ ಪರ್ಸನ್ ಯಾರು? ನಮ್ ಫೇವ್ರೆಟ್ ಪರ್ಸನ್ ನಮ್ ಫ್ಯಾಮಿಲಿ, ನಮ್ಮ ಅಮ್ಮ, ನಮ್ಮ ಅಪ್ಪ, ನನ್ನ ತಂಗಿ, ನನ್ನ ತಮ್ಮ, ಮತ್ತೆ ನಮ್ಮ ಫ್ರೆಂಡ್ಸು. ಫೇವ್ರೆಟ್ ಪರ್ಸನ್ ಆಮೇಲೆ ನಮ್ಮ ಫ್ರೆಂಡ್ಸು. ಇಟ್ಸ್ ಮೀ ಪ್ರಿಯಾ ಅನ್ನೋರು ಕೇಳಿದಿರಾ, ಅಕ್ಕ ನಿಮ್ಮಮ್ಮ ಎಲ್ಲಾ ಬ್ಲಾಗಲ್ಲೂ ಇದ್ದಾರೆ, ನಿಮ್ಮಪ್ಪ ಮಾತ್ರ ಇಲ್ಲ, ಯಾಕೆ? ಅವ್ರಿಗೆ ಇಷ್ಟ ಇಲ್ಲ ವಿಡಿಯೋ ಬರೋದು, ಅದಕ್ಕೆ. ಸರ್ಕಾರ ಅನ್ನೋರು ಕೇಳಿದ್ರೆ, ಅಕ್ಕ ನಿಮ್ ವಾಯ್ಸ್ ಸೂಪರ್, ಥ್ಯಾಂಕ್ ಯು ಸೋ ಮಚ್. ಕ್ರೇಜಿ ಕ್ವೀನ್ ಅನ್ನೋರು ಕೇಳಿದ್ರ, ನೀವ್ ಯಾವಾಗಿಂದ ಇನ್ಸ್ಟಾಗ್ರಾಮ್ ಅಕೌಂಟ್ ಓಪನ್ ಮಾಡಿದ್ದು? ಇನ್ಸ್ಟಾಗ್ರಾಮ್ ಅಕೌಂಟ್ ಮಾಡಿ ಇವಾಗ ನವೆಂಬರ್ ಬರುತ್ತೆ ನೋಡಿ, ಅಕ್ಟೋಬರ್ ನವೆಂಬರ್, ಅಲ್ಲಿಗೆ 2 ವರ್ಷ ಆಯ್ತು. ಯಶವಂತ್ ವಿಕ್ಟ್ರಿ ಅನ್ನೋರು ಕೇಳಿದ್ರ, ನಾನು ಒಂದು ಯೂಟ್ಯೂಬ್ ಚಾನಲ್ ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ, ಅದಕ್ಕೆ ನಿಮ್ ಸಜೆಷನ್ ಕೊಡಿ. ನಿಮ್ದು ಕಂಟೆಂಟ್ ನ ನೀಶ್ ನ ಯಾವ್ದು ಅಂತ ಕಂಡ್ಕೊಳ್ಳಿ, ನಿಮ್ ಸ್ಟ್ರೆಂತ್ ನ ಕಂಡ್ಕೊಳ್ಳಿ, ವಿಡಿಯೋಸ್ ಹಾಕ್ತಾ ಹೋಗಿ. ವಿಡಿಯೋಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು ಅಷ್ಟೇ. ಇನ್ಸ್ಟಾಗ್ರಾಮ್ ಅಲ್ಲಾಗ್ಲಿ ಯೂಟ್ಯೂಬ್ ಅಲ್ಲಾಗ್ಲಿ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಅಷ್ಟೇ. ಪ್ರತೀಕ್ಷಾ ದೇವಡಿಗ ಅನ್ನೋರು ಕೇಳಿದ್ರ, ನಿಮ್ ಬೆಸ್ಟ್ ಫ್ರೆಂಡ್ ಯಾರು? ಸುದೀಪ್ ಅಣ್ಣನ ಅಥವಾ ಶರತ್ ಅಣ್ಣನ? ನಮ್ ಬೆಸ್ಟ್ ಫ್ರೆಂಡ್ ಇಬ್ರು, ಸುದೀಪ್ ಅಣ್ಣನು ಶರತ್ ಅಣ್ಣನು. ಅಪ್ಪಿ ನಿಮ್ಗೆ ಮದ್ವೆ ಆಗಿದ್ಯಾ? ಆಗಿದ್ದೀನ? ಮದ್ವೆ ಆಗಿದ್ಯಾ? ನಾನ್ ನೋಡಕ್ಕಂತ ಕಾಣಿಸ್ತೀನ. ಎಲ್ಲ ಊಟ ಮಾಡ್ತಾವ್ರೆ. ಸಂಜನಾ ಗಿರಿ ಅನ್ನೋರು ಕೇಳಿದಿರಾ, ನಿಮ್ಮಪ್ಪ ತೋರಿಸಿ ಒಂದ್ ಬ್ಲಾಗ್ ಅಲ್ಲಿ ತೋರಿಸ್ತೀರಿ. ಲಕುಮಿ 2 ಅನ್ನೋರು ಕೇಳಿದ್ರ, ಅಕ್ಕ ನೀವು ಡೈಲಿ ಬ್ಲಾಗ್ ಹೆಂಗ್ ಮಾಡ್ತೀರಾ ಅಂತ ತಿಳಿಸಿ ಅಕ್ಕ ಪ್ಲೀಸ್. ಬಿಹೈಂಡ್ ದ ಸೀನು ಹೆಂಗ್ ಬ್ಲಾಗ್ ಮಾಡ್ತೀನಿ, ಹೆಂಗ್ ವಾಯ್ಸ್ ಓವರ್ ಮಾಡ್ತೀನಿ ಅಂತ. ನಿಜ ವಿಡಿಯೋ ಲೆಂತ್ ಆಗ್ಬಿಟ್ಟೈತೆ, ನಿಮ್ಗೆ ನೋಡಿರ್ಬೋದು. ಸೊ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಮಾಡ್ತೀನಿ. ಗೈಸ್, ನನ್ನ ಪರ್ಸನಲ್, ನನ್ನ ಬಾಯ್ ಫ್ರೆಂಡ್, ಮತ್ತೆ ನಮ್ಮ ಮದ್ವೆ ಬಗ್ಗೆ, ನನ್ನ ಏಜ್ ಬಗ್ಗೆ ಇಷ್ಟ ಆಗಿತ್ತು ವಿಡಿಯೋ. ಸೊ ಇವಾಗ ಇನ್ನೊಂದು ವಿಡಿಯೋ ಅಂದ್ರೆ ಇದು ಪಾರ್ಟ್ 2 ಅಲ್ಲಿ ಬರುತ್ತೆ, ಯಾಕಂದ್ರೆ ವಿಡಿಯೋ ತುಂಬಾ ಲೆಂತ್ ಆಗಿದೆ. ಸೊ ಇವಾಗ ನನ್ನ ಎಜುಕೇಶನ್, ನನ್ನ ಕೆಲಸ, ನನ್ನ ಜಾಬ್ ಬಗ್ಗೆ ಹೇಳ್ಬಿಡ್ತೀನಿ.